ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಇಯರಿಂಗ್ಸ್. ಒಂದಿನ ಸೂರ್ಯಕಾಂತ ಊರಲ್ಲಿ ಪಂಚಾಯತಿ ತೀರ್ಪು ಹೇಳ್ಬಿಟ್ಟು ಮನೆಯೊಳಗಡೆ ಬರ್ತಾಳೆ. ಮನೆಗ್ ಬಂದ ಸೂರ್ಯಕಾಂತನ ಚಂದ್ರಕಾಂತ ಹಂಗೆ ನೋಡ್ತಾ ಇದ್ಲು. ಏನೇ ಹಂಗ್ ನೋಡ್ತಿದ್ಯಾ? ವಾವ್ ಅತ್ತಿಯಮ್ಮ, ನಿಮ್ ಓಲೆ ಎಷ್ಟ್ ಚೆನ್ನಾಗಿದೆ ಅತ್ತಿಯಮ್ಮ. ನಾಳೆ ನನ್ ಫ್ರೆಂಡ್ ಆನಿವರ್ಸರಿ ಫಂಕ್ಷನ್ ಇದೆ, ನಾನ್ ಹೋಗ್ಬೇಕು. ಅದಕ್ಕೆ ನಿಮ್ ಇಯರಿಂಗ್ಸ್ ನಂಗೆ ಕೊಡ್ತೀರಾ? ಕೊನೆಗೆ ಇದ್ರ ಮೇಲೆ ಬಿತ್ತ ನಿನ್ ಕಣ್ಣು. ಅಲ್ಮಾರಿಯಲ್ಲಿರುವ ಬಂಗಾರ ದೋಲೆ ಕೊಡ್ತೀನಿ, ಅದನ್ನ ಹಾಕೊಂಡೋಗು. ಆದ್ರೆ ಇದ್ರ ಕತೆಗ್ ಮಾತ್ರ ಬರ್ಬೇಡ, ಹೇಳ್ತಿದೀನಿ. ಏನತ್ತಿಯಮ್ಮ, ಎಷ್ಟ್ ಸಾಲ ಓಲೆ ಕೇಳಿದ್ರು ನೀವ್ ಕೊಡಲ್ಲ, ಆದ್ರೆ ನೀನ್ ಮಾತ್ರ ಪಂಚಾಯತಿ ತೀರ್ಪು ಹೇಳಕ್ಕೆ ಆ ಓಲೆ ಹಾಕೊಂಡ್ ಹೋಗ್ತೀಯಾ? ಏನ್ ಕತೆ? ಆ ಮಾತಿಗೆ ಸೂರ್ಯಕಾಂತ ಮನ್ಸಲ್ಲಿ, ನಿನಗೇನ್ ಗೊತ್ತೇ ಸೊಸೆ, ಇದು ಮ್ಯಾಜಿಕಲ್ ಇಯರಿಂಗ್ಸ್. ಇದು ಕಿವಿಯಲ್ಲಿ ಹಾಕೊಂಡ್ರೆ ಯಾರೇನ್ ಮಾತಾಡ್ತಾರೆ, ಮನ್ಸಲ್ಲಿ ಏನ್ ಅನ್ಕೋತಾರೆ ಅಂತ ತಿಳಿಯುತ್ತೆ. ಇದನ್ನ ಇಟ್ಕೊಂಡೆ ನಾನು ಇಷ್ಟು ದಿನ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಂಡು ತೀರ್ಪು ಹೇಳ್ಬಿಟ್ ಬರ್ತಿದೀನಿ. ಈಗ ಇದೇನಾದ್ರೂ ನಿನ್ ಕೈಗ್ ಕೊಟ್ರೆ ಮತ್ತೆ ಏನೋ ಒಂದ್ ಪಂಚಾಯತ್ರಿ ತಂದ್ ಕೊಡ್ತೀಯ. ಅಯ್ಯೋ, ಇದನ್ನೆಲ್ಲಾದ್ರೂ ಬಚ್ಚಿಡ್ಬೇಕು, ನಿನ್ ಕಣಗ್ ಮಾತ್ರ ಕಾಣಿಸ್ಬಾರ್ದು. ಏನತ್ತಿ ಅಮ್ಮ, ಇಯರಿಂಗ್ಸ್ ಕೇಳಿದ್ರೆ ಏನೋ ಯೋಚನೆ ಮಾಡ್ತಿದ್ದೀರಾ? ಅರೆ, ಇದು ನಮ್ಮ ಅಮ್ಮ ನನ್ ಕೊಟ್ಟಿದ್ ಇಯರಿಂಗ್ಸೇ. ಮೊದಲೇ ನನ್ಗೆ ಸೆಂಟಿಮೆಂಟ್ ಜಾಸ್ತಿ, ಅದಕ್ಕೆ ನಾನ್ ಇದು ಕೊಡ್ತಿಲ್ಲ. ಮತ್ತೆ ಇನ್ನೊಂದ್ಸಲ ಯಾವಾಗ್ಲೂ ಕೇಳ್ಬೇಡ, ಆಯ್ತಾ? ಹಂಗಂತ ಹೇಳಿ ಒಳಗಡೆ ಹೋಗ್ಬಿಟ್ಲು. ಆಗ ಸೂರ್ಯಕಾಂತ ಮನ್ಸಲ್ಲಿ, ಅರೆ ಏನಿದು, ಯಾವಾಗ ಇಯರಿಂಗ್ಸ್ ಕೇಳಿದ್ರು ಕೊಡಲ್ಲ ಕೊಡಲ್ಲ ಅಂತಾರೆ. ಹಾಗಾರೆ ಇದ್ರಲ್ಲಿ ಏನೋ ಮ್ಯಾಜಿಕಲ್ ಪವರ್ ಇದ್ದೇ ಇರ್ಬೇಕನ್ಸುತ್ತೆ. ಹೆಂಗಾದ್ರೂ ಮಾಡಿ ಇದ್ರಲ್ಲಿ ಏನಿದೆ ಪವರ್ ಅಂತ ತಿಳ್ಕೊಳ್ಳೇಬೇಕು. ಹಂಗೆ ಒಂದ್ಸಲ ಮನೆಯಲ್ಲಿ ಸೂರ್ಯಕಾಂತ ಇಲ್ದೇ ಇರೋ ಸಮಯ ನೋಡಿ ಕಲ್ತನವಾಗಿ ಆ ಇಯರಿಂಗ್ಸ್ ತಗೊಂಡು ಹಾಕೊಂತಾಳೆ. ಆಮೇಲೆ ಅದನ್ನ ಹಾಕೊಂಡು ಸಕ್ಕರೆ ಸುಜಾತ ಹತ್ರ ಹೋಗ್ತಾಳೆ. ಹೋಗಿ ಅವಳ ಹತ್ರ, ಲೇ ಸುಸಿ, ಈ ಇಯರಿಂಗ್ಸ್ ಹೆಂಗಿದ್ಯಾ, ನನ್ಗೆ ಚೆನ್ನಾಗಿದ್ಯಾ ಹೇಳು. ಅದಕ್ಕೆ ಸುಜಾತ ಮನ್ಸಲ್ಲಿ ಹೀಗ ಅನ್ಕೋತಾ ಇದ್ಲು, ಎಲ್ಲಿಂದ ಕಲ್ತನ ಮಾಡ್ಕೊಂಬಂದ್ಲೋ ಏನೋ. ಮೇಲೆ ಮಾತ್ರ ಸೂಪರ್ ಇದೆಯೇ ಚಂದ್ರ, ನೀನು ನಿನ್ನ ಅಂದ ಬಲು ಚಂದ, ನಿನ್ ಜುಟ್ಟು ಇನ್ನೂ ಚಂದ ಹಂಗಂತಾಳೆ. ಅದಕ್ಕೆ ಚಂದ್ರಕಾಂತ, ಏನೇ ನಿನ್ ಡಬಲ್ ಆಕ್ಷನ್, ಮನ್ಸಲ್ಲಿ ಎಲ್ಲಿಂದ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಯೋಚನೆ ಮಾಡಿ ಮೇಲೆ ಚೆನ್ನಾಗಿದ್ಯಾ ಅಂತ ಹೇಳ್ತಿದ್ಯಾ ಹಂಗಂತ ಕೋಪದಿಂದ ಹೇಳ್ತಾಳೆ. ಅದಕ್ಕೆ ಅವಳು ಶಾಕ್. ಏನೇ ಚಂದು, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ನಿಂಗೆ ಹೆಂಗೆ ತಿಳಿದ್ಬಿಡ್ತು? ಏನೇ ಆ ಇಯರಿಂಗ್ಸ್ ಏನಾದ್ರೂ ಮ್ಯಾಜಿಕಲ್ ಇಯರಿಂಗಾ? ಆ ಮಾತ್ ಕೇಳಿದ ತಕ್ಷಣ ಚಂದ್ರಕಾಂತಗೆ ಎಲ್ಲ ಅರ್ಥ ಆಗುತ್ತೆ. ಹೌದೇ, ಇದನ್ನ ಹಾಕೊಂಡಿದ ತಕ್ಷಣ ಮನುಷ್ಯರು ಏನ್ ಅನ್ಕೋತಾರೋ ಮನ್ಸಲ್ಲಿ ಅನ್ನೋದು ಕೇಳ್ಸುತ್ತನ್ಸುತ್ತೆ ಹಂಗಂತ ಸುಜಾತ ಹತ್ರ ಹೇಳ್ತಾಳೆ. ಅದಕ್ಕೆ ಸುಜಾತ, ಮಸ್ತ್ ಇದೆ ಅಲ್ವಾ ಹಂಗಂತ ಅಂತಾಳೆ. ಆಮೇಲೆ ಚಂದ್ರಕಾಂತಗೆ ಒಂದ್ ಸೂಪರ್ ಐಡಿಯಾ ಬರುತ್ತೆ. ಅದ್ರಿಂದ ಸುಜಾತ ಹತ್ರ, ಲೇ ನನ್ನ ಹತ್ರ ಒಂದ್ ಸೂಪರ್ ಐಡಿಯಾ ಇದೆಯೇ, ಅದ್ ಮಾಡಿದ್ರೆ ನಾವು ಈ ಇಯರಿಂಗ್ಸ್ ಇಂದ ಚೆನ್ನಾಗಿ ಸಂಪಾದನೆ ಮಾಡ್ಕೋಬೋದೇ ಹಂಗಂತ ಹೇಳ್ತಾ ಸಕ್ಕರೆ ಸುಜಾತ ಕಿವಿಯಲ್ಲಿ ಆ ಮಾತೆಲ್ಲ ಹೇಳ್ತಾಳೆ. ಮಾರನೇ ದಿನ ಚಂದ್ರಕಾಂತ ಒಂದ್ ಬಾಬಾ ವೇಷ ಹಾಕೊಂಡು ಊರೊಳಗಡೆ ಬರ್ತಾಳೆ. ಸಕ್ಕರೆ ಸುಜಾತ ಅವಳ ಬಗ್ಗೆ ಊರೆಲ್ಲ ಪ್ರಚಾರ ಮಾಡ್ತಾ ಬರ್ತಾಳೆ. ಅಮ್ಮ ಬನ್ನಿ, ಅಮ್ಮ ಬನ್ನಿ, ಇವರೇ ಶಕ್ತಿವಂತೆಯಾದ ಆಗಂ ಪೂಜಿತಾ ದೇವಿ. ಅದಕ್ಕೆ ಚಂದ್ರಕಾಂತ ಮೆತ್ತಗೆ, ಲೇ ಅದು ಆಗಮಲ್ವೇ, ದೈವಮೇ, ನಿನ್ ಆಫ್ ನಾಲೆಜ್ ಬೆಂಕಿ ಹಾಕ. ಅದರಿಂದ ತಪ್ಪು ಸರಿ ಮಾಡ್ಕೊಂಡು ಸುಜಾತ, ಆಹಾ ಇವರೇ ನಮ್ಮ ದೈವ ಸಮೇತವಾದ ಪೂಜಿತಾ ದೇವಿ, ನಿಮ್ಮ ಕಷ್ಟಗಳೆಲ್ಲಾನು ತೊಲಗಿಸ್ತಾಳೆ. ಬನ್ನಿ ಬನ್ನಿ, ನಿಮ್ ಕಷ್ಟ ಎಲ್ಲ ಹೇಳಿ, ಬನ್ನಿ ಬನ್ನಿ. ಅದೆಲ್ಲ ಕೇಳಿದ ತಕ್ಷಣ ಜನರು ಅವ್ರ ಹತ್ರ ಬರ್ತಾಳೆ. ಆಮೇಲೆ ಚಂದ್ರಕಾಂತ ಮ್ಯಾಜಿಕಲ್ ಇಯರಿಂಗ್ ಸಹಾಯದಿಂದ ಮನ್ಸಲ್ ಜನರು ಏನ್ ಅನ್ಕೋತಿದ್ದಾಳೋ ತಿಳ್ಕೊತಾಳೆ. ಒಬ್ಬೊಬ್ಬರನ್ನು ತೋರಿಸ್ತು ಹೀಗೆ ಹೇಳ್ತಾಳೆ, ನಿಮ್ಗೆ ದುಡ್ಡು ಸಮಸ್ಯೆ, ನಿಮ್ಗೆ ಮಗು ಇಲ್ಲ ಅನ್ನೋ ಸಮಸ್ಯೆ, ಆಮೇಲೆ ನಿಮ್ಗೆ ನಿಮ್ ಸಂಸಾರ ಚೆನ್ನಾಗಿಲ್ಲ ಅಂತ ಕಷ್ಟ, ಎಲ್ಲಾರ ಸಮಸ್ಯೆನ ಪರಿಷ್ಕರಿಸ್ತೀನಿ ಹಂಗಂತ ಅಂತಾಳೆ. ಅದಕ್ ಕೇಳಿದ ತಕ್ಷಣ ಜನ ಶಾಕ್ ಆಗ್ತಾರೆ. ಇದನ್ ಕೇಳಿದ ತಕ್ಷಣ ಒಬ್ರತ್ರ ಒಬ್ರು ಹಿಂಗ್ ಮಾತಾಡ್ಕೋತಾರೆ. ನನ್ ಮನ್ಸಲ್ಲಿರೋದು ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನಿಜಾನೇ, ನನ್ ಮನ್ಸಲ್ಲೂ ಇದೇ ಇತ್ತು. ಸರಿಯಾಗಿ ಹೇಳಿದ್ಲು, ಇವ್ರು ಯಾರೋ ತುಂಬಾ ಮಹಿಮೆ ಇರೋ ತಾಯಿ ಅನ್ಸುತ್ತೆ, ನಮ್ಮ ಕಷ್ಟ ತೊಲಗಿಸಕ್ಕೆ ಇಲ್ಲಿ ಬಂದಿದಾರ ಅನ್ಸುತ್ತೆ ಹಂಗಂತ ಎಲ್ಲಾರು ಅವಳನ್ನ ಮುಗಿಯಕ್ಕೆ ಶುರು ಮಾಡ್ತಾರೆ. ಹಂಗೆ ಎಲ್ಲಾರು ಚಂದ್ರಕಾಂತಮ್ನ ಚೆನ್ನಾಗ್ ನಂಬ್ತಾರೆ. ಕಾಣಿಕೆ ಸಹ ತುಂಬಾ ಚೆನ್ನಾಗೇ ಕೊಡ್ತಿದ್ರು. ಅದ್ರಲ್ಲಿ ಚಂದ್ರಕಾಂತ ಮಾತ್ರ ತುಂಬಾ ಒಳ್ಳೆ ದುಡ್ಡು ಸೇರ್ತು.
ಸುಜಾತ ಮತ್ತೆ ಚಂದ್ರಕಾಂತ ಅವ್ರ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ತುಂಬಾನೇ ಸಂತೋಷ ಪಡ್ತಿದ್ರು. ಆಗ್ಲೇ ಮ್ಯಾಜಿಕಲ್ ಗ್ಲೋಬ್ ಸಹಾಯವಾಗಿ ಇವ್ರ ಕಥೆಯೆಲ್ಲ ತಿಳಿದ ಸೂರ್ಯಕಾಂತ ಅಲ್ಲಿಗೆ ಬರ್ತಾಳೆ. ಅವಳ ಸೊಸೆ ಮ್ಯಾಜಿಕಲ್ ಇಯರಿಂಗ್ಸ್ ನ ಕಳ್ತನ ಮಾಡ್ಕೊಂಡ್ ತಗೊಂಡ್ ಬಂದು ಹಾಕೊಂಡು ಜನರನ್ನ ಮೋಸ ಮಾಡ್ತಿರೋದ್ ನೋಡಿದ್ರೆ ಅವಳ ರಕ್ತ ಕುದಿತಾ ಇದೆ. ಕೋಪದಿಂದ ಮುಖ ಎಲ್ಲ ಕೆಂಪಗ್ ಬದಲಾಯ್ತು. ಹೆಂಗಾದ್ರೂ ಇವಳ ಸೊಸೆಗೆ ಬುದ್ಧಿ ತರಿಸ್ಬೇಕು ಅಂತ ಅದರಿಂದ ಯೋಚನೆ ಮಾಡಿ ಅವಳ ಮ್ಯಾಜಿಕ್ ಪವರ್ ಇಂದ ಅವಳು ಹಾಕೊಂಡಿರೋ ಇಯರಿಂಗ್ಸ್ ನ ತುಂಬಾ ದೊಡ್ಡದಾಗಿ ಮಾಡ್ತಾಳೆ. ಅದರಿಂದ ಆ ನೋವ್ನ ತಡ್ಕೊಳಕ್ಕಾಗ್ದೆ ಚಂದ್ರಕಾಂತ, ಅಮ್ಮ ಅಯ್ಯೋ ಏನಿದು ಸಡನ್ ಆಗಿ ಕಿವಿ ನೋವ್ತಿದೆ, ಅಯ್ಯೋ ಅಮ್ಮ, ಅಯ್ಯೋ ಅತ್ತಮ್ಮ, ಅತ್ತಿಯಮ್ಮ ಕಾಪಾಡಿ ಅತ್ತಿಯಮ್ಮ, ಅಯ್ಯೋ ಕಿವಿ ನೋವ್ತಿದೆ, ಅತ್ತಿಯಮ್ಮ ದೇವ್ರೇ ಕಾಪಾಡಿ ಹಂಗಂತ ನೋವಿನಿಂದ ಕಿರಿಸ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡಿದ್ದ ಸೂರ್ಯಕಾಂತ ಚಂದ್ರಕಾಂತ ಮಾತ್ರ ಹೀಗೆ ಹೇಳ್ತಾರೆ, ಅಯ್ಯೋ ನೀವು ಆಗಂ ಪೂಜಿತಾ ದೇವಿ, ಅಯ್ಯೋ ಅದೇ ಅದೇ ದೈವಂ ಪೂಜಿತಾ ದೇವಿ, ನಾನ್ ನಿಮ್ಮನ್ ಕಾಪಾಡೋದೇನ್ ತಾಯಿ? ಅಯ್ಯೋ ನಾನು ದೈವಂ ಅಲ್ಲ ತಾಯಿ, ನಾನು ನಿಮ್ ಚಂದ್ರಕಾಂತ. ನಾನು ಏನೋ ದುಡ್ಡಿಗೆ ಆಸೆ ಪಟ್ಟು ಈ ತರ ತಪ್ಪು ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬೇಡಿ ಅತ್ತಿಯಮ್ಮ. ಅದೆಲ್ಲ ಕೇಳಿದ ತಕ್ಷಣ ಚಂದ್ರಕಾಂತ ಮಾಡಿದ ವಿಷಯಕ್ಕೆ ಜನರಿಗೆ ತುಂಬಾ ಕೋಪ ಬರುತ್ತೆ. ಅವಳು ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದರಿಂದ ಸೂರ್ಯಕಾಂತ ಅವಳ ಮ್ಯಾಜಿಕ್ ಇಂದ ಇಯರಿಂಗ್ಸ್ ನ ಚಿಕ್ಕದ್ ಮಾಡ್ತಾಳೆ. ಜನರೆಲ್ಲ ಕಾನುಕೆಯಾಗಿ ಕೊಟ್ಟಿರೋ ದುಡ್ಡೆಲ್ಲ ಅವ್ರಿಗೆ ಮತ್ತೆ ಕೊಟ್ಬಿಡ್ತಾಳೆ. ಜನರಿಗೆ ಚಂದ್ರಕಾಂತ ಮಾಡಿದ ವಿಷಯಕ್ಕೆ ತುಂಬಾ ಕೋಪ ಬಂದಿದ್ರು ಸೂರ್ಯಕಾಂತ ಮಾಡಿದ ವಿಷಯ ನೋಡಿ ತುಂಬಾ ಸಂತೋಷ ಪಟ್ಟು ಅವಳನ್ನ ಕ್ಷಮಿಸ್ಬಿಡ್ತಾರೆ. ಅವತ್ತಿಂದ ಚಂದ್ರಕಾಂತ ಮ್ಯಾಜಿಕಲ್ ಇಯರಿಂಗ್ಸ್ ಇಟ್ಕೊಳ್ಳೋದಲ್ಲ, ಮಾಮೂಲಿ ಇಯರಿಂಗ್ಸ್ ಇಟ್ಕೊಳ್ಳೋದೇ ಬಿಟ್ಬಿಡ್ತಾರೆ.